ಮದುವೆಯ ಮಮತೆಯ ಕರೆಯೋಲೆ ನಿಮಗೆ ಎದೆ ಪೂರ ಹರಸೀರಿನವ ಜೋಡಿಗಳಿಗೆ ದಾರಿಯಲ್ಲಿ ಶುರುವೇ ಪಯಣ ಮುದ್ದು ಮುದ್ದು ಜೋಡಿಯ ಕಲ್ಯಾಣ ಕೋರ್ತೀವಿ ಜೋಡಿಸಿ ಕೈಯನ್ನ ಬನ್ನಿ ಬನ್ನಿ ಹಾರೈಸಿ ಜೋಡಿನ ನಿಮಗೆಲ್ಲ ನಮ್ಮ ಈ ಆತ್ಮೀಯ ಆಹ್ವಾನ. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಯೂಶ್ವಲಿ ಎಲ್ಲ ಕಾರ್ಯಕ್ರಮಗಳು ವಿಶೇಷ ಅಂತ ನಾವು ಹೇಳ್ತಿರ್ತೀವಿ. ಈ ಸಿನಿಮಾದವರು ನಮ್ಮ ಸಿನಿಮಾ ತುಂಬ ಡಿಫ್ರೆಂಟು ಅಂತ ಹೇಳ್ತಾರಲ್ಲ ಆ ಥರ. ಆದರೆ ನಿಜವಾಗ್ಲೂ ಇವತ್ತು ನಂಗೆ ವಿಶೇಷ ಅನ್ನಿಸ್ತಾ ಇದೆ. ಯಾಕೆಂತಂದರೆ ನಾನು ಒಂದು 20 ವರ್ಷದ ಅವಧಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀನಿ. ಆದರೆ ಇವತ್ತು ಯಾಕೆ ವಿಶೇಷ ಅಂದರೆ, ಇವತ್ತು ನಮ್ಮ ಜೊತೆಗೆ ಗೌರಿ ಶಕಿ ಸ್ಟುಡಿಯೋದಲ್ಲಿ ಒಬ್ಬ ಭಾವಿ ದಂಪತಿ ಹೊಸ ಜೀವನಕ್ಕೆ ಕಾಲಿಡುವ ಮುಂಚೆ ಒಂದಷ್ಟು ಸಂಭ್ರಮದ ಗಳಿಗಳಿರ್ತಾವಲ್ಲ, ಆ ಗಳಿಗೆಗಳನ್ನ ಇಡಿಯಾಗಿ ಅನುಭವಿಸ್ತಾ ಇರುವಂಥ ಒಂದು ದಂಪತಿ ನಮ್ಮೊಂದಿಗಿದ್ದಾರೆ. ಸೊ ಅವ್ರ ಜೊತೆಗೆ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬ ವಿಶೇಷವಾದ ಕಾರಣ ಏನಂದರೆ, ಅವರು ತಮ್ಮ ಜೀವನ ಶುರು ಮಾಡೋಕ್ಕಿಂತ ಮುಂಚೆ, ಮದುವೆಗಿನ ಮುಂಚೆನೇ ಒಂದು ಬ್ಯೂಟಿಫುಲ್ ಆಗಿರೋ ಹಾಡನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಹಾಡನ್ನು ನೋಡ್ತಾ ಇದ್ದರೆ ನಾನಂತೂ ಕಳೆದೋದೆ, ಖಂಡಿತ ನೀವು ಕಳೆದು ಹೋಗ್ತೀರಾ. ಸೊ ಆ ಹಾಡಿನ ಡಿಸ್ಕ್ರಿಪ್ಷನ್ ಖಂಡಿತ ಕೆಳಗಡೆ ನೀವು ಲಿಂಕ್ ನೋಡ್ಬೋದು. ಸೊ ಈ ಕಾರಣ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನವ ವರ ಭುವನ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಭುವನ್. ನಮಸ್ಕಾರ. ಇನ್ನು ವರ್ಷ ನವವಧು ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ವರ್ಷ. ನಮಸ್ಕಾರ ಸರ್. ಸೊ ನೀವು ಫಸ್ಟ್ ಮೀಟ್ ಮಾಡಿದಾಗ ಭುವನ್ ಅವ್ರನ್ನ, ಅವ್ರು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ರು ಸರ್? ಸ್ವಲ್ಪ ಮಿಲಿಟರಿ ಸ್ಟೈಲ್ ಔಟ್ಫಿಟ್ ಇತ್ತು ಸರ್. ಅವ್ರ ಫೇವ್ರೆಟ್ ಹೀರೋ ಮತ್ತು ಹೀರೋಯಿನ್? ನಾನೇ ಹೀರೋ. ಸೊ ಮೊದಲನೇದಾಗಿ ಥ್ಯಾಂಕ್ಸ್ ಫಾರ್ ದಿಸ್ ಇನ್ವಿಟೇಷನ್. ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಖಂಡಿತ ಬರಲೇಬೇಕು ಸರ್ ಮದುವೆಗೆ. ಬಿಕಾಸ್ ಆಸ್ ಬ್ಯೂಟಿಫುಲ್ ಆಸ್ ದ ಸಾಂಗ್ ವಾಸ್, ಮದುವೆನೂ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸೊ ಈಚ್ ಅಂಡ್ ಎವ್ರಿ ಈವೆಂಟ್ ವಿಲ್ ಬಿ ನೈಸ್ ಅಂಡ್ ಮೆಮೊರಬಲ್. ಆಮೇಲೆ ಇನ್ನೂ ಒಂದು ತುಂಬಾ ಜನ ಮದುವೆಗೆ ಮೋಸ್ಟ್ ಪ್ರಾಬ್ಲಿ ಕರೆದ್ರೇನು ದೇ ವಿಲ್ ಕಮ್ ಫಾರ್ ದ ಫುಡ್ ಅಲ್ವಾ? ಪ್ಲೀಸ್ ಡೂ ಕಮ್. ಮೆನಿ ವೆರೈಟೀಸ್ ಅಂಡ್ ಕ್ವಿಸಿನ್ಸ್. ಓಕೆ ಓಕೆ. ನನಗೆ ಈ ಹಾಡನ್ನ ನೋಡ್ತಾ ಇದ್ರೆ ಒಂದ್ ಅನ್ಸಿದ್ರು, ಈ ಹಾಡು ಕೂಡ ಒಂದು ಇನ್ವಿಟೇಷನ್ ನಿಮ್ದು ಆಕ್ಚುಲಿ ಅಲ್ವಾ? ಅದರಲ್ಲೂ ಕೂಡ ಇನ್ವೈಟ್ ಮಾಡಿದಾರೆ ನೀವು ಬನ್ನಿ ಮದುವೆಗೆ ಅಂತ ಹೇಳಿ. ಸೊ ಇಟ್ ವಾಸ್ ಸ್ಪೆಷಲಿ ಡನ್ ಫಾರ್ ದಟ್. ನಾವು ಕೂತ್ಕೊಂಡು ನಮ್ಮ ಡೈರೆಕ್ಟರ್ ಅವರು ವಿನೋದ್ ಅವರು, ಮತ್ತೆ ದ ಮೇನ್ ಮಾಸ್ಟರ್ ಮೈಂಡ್ ಬಿಹೈಂಡ್ ದಿಸ್ ಇಸ್ ನಮ್ಮ ಸೋದರ ಮಾವ ಶೇಖರ್ ರೆಡ್ಡಿ ಅಂತ. ಸೊ ಈಸ್ ದ ಒನ್ ಹೂ ವಾಂಟೆಡ್ ಸ್ವಲ್ಪ ಏನಾದರೂ ವೆರೈಟಿಯಾಗಿ ಮಾಡೋಣ. ಯಾಕಂದರೆ ಬಿಕಾಸ್ ಈ ಕೋವಿಡ್ ಟೈಮಲ್ಲಿ ಎಲ್ಲ ಸುಮ್ಮನೆ ಕೂತ್ಕೊಂಡಂಗೆ ಆಯಿತು. ದರ್ ವಾಸ್ ನಥಿಂಗ್, ನೋ ಎಕ್ಸೈಟ್ಮೆಂಟ್, ನೋ ಎಂಜಾಯ್ಮೆಂಟ್. ಇಟ್ ವಾಸ್ ಮದುವೆ ಒಂದಿತ್ತು. ಸೊ ವಿ ವಾಂಟೆಡ್ ಡೂ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನೋವೇಟಿವ್. ಸೊ ದಟ್ ವಾಸ್ ದ ಮೇನ್ ಐಡಿಯಾ ವಿಚ್ ಸ್ಪಾರ್ಕಲ್. ವೆರಿ ನೈಸ್. ಸೊ ಇದು ನಿಮಗೆ ಗೊತ್ತಾಗಿದ್ದ ಅವಾಗ ಈ ಥರ ಹಾಡು ಮಾಡಬೇಕು ಅಂತ ನಿಮ್ಗೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು ವರ್ಷ? I was a bit nervous. Nervousness itte yakandre it was a new experience for both of us. So I had kept it a suspense for her. He didn't tell me anything. It was a surprise for me. So sudden ಆಗಿ ಫೋನ್ ಮಾಡಿಬಿಟ್ಟು you just be ready. Shooting is there on 13th and 14th ಅಂತ ಹೇಳಿದ್ರು. So I told her we'll just have a small shoot. ಸ್ವಲ್ಪ ಡ್ರೆಸ್ ರೆಡಿ ಮಾಡ್ಕೊಳ್ಳಿ ಅಷ್ಟೇ ಹೇಳಿದ್ರು. ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊ ಅಷ್ಟೇ. It's more jewelry and costume is your thing. Just be ready. I'll take you. That's all. ಅಷ್ಟೇ ಹೇಳಿದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ it was a big surprise for me seeing everything and choreographers ಎಲ್ಲ ಇದ್ರು, ಅವರೆಲ್ಲ ಸ್ಟೆಪ್ಸ್ ಹೇಳ್ಕೊಡ್ತಾರೆ. ತುಂಬಾ ಜನ. It was a movie shooting. Movie shooting. It was a movie shooting. Okay. But the actors were real. Yeah. They were not acting. They were acting the real thing. Our real feelings and emotions is conveyed in the came song. out. Yeah. ನಾನು ಒಂದು ಮಾತನ್ನು ಹೇಳಬೇಕು ಅಂದರೆ, ಯೂಶ್ವಲಿ ನಾವು ಸಾಂಗ್ಗಳನ್ನ ತುಂಬ ನೋಡ್ತಿರ್ತೀವಿ. ಬಟ್ ವಿನೋದ್ ಅವ್ರು ಏನು ಮಾಡಿದ್ದಾರೆ, ನಾನು ಸಾಂಗನ್ನು ನೋಡಿದ ಮೇಲೆ ಹಾಡು ಕೇಳಿದಾಗ ನಂಗೆ ಒಂದು 50% ಚೆನ್ನಾಗಿದೆ ಹಾಡು ಅಂತ ಅನ್ನಿಸ್ತು. ಹಾಡಿರೋ ರೀತಿ, ಬರೆದಿರೋ ರೀತಿ ಎಲ್ಲವೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಹಾಡನ್ನು ನೋಡಿದಾಗ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ವರ್ತ್ ಅಂತ ಅನ್ನಿಸ್ತು ನನಗೆ. ನೀವು ಏನು ಎಫರ್ಟ್ ಹಾಕಿದ್ರಿ ಅದು ನಿಮಗೊಂದು ಲೈಫ್ ಲಾಂಗ್ ಮೆಮೊರೇಬಲ್, ಒಂದು ಚೆರಿಶ್ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಹಾಡು ಸಿಕ್ತು ಅಲ್ವಾ? ಲಿರಿಕ್ಸ್ ಎಸ್ಪೆಷಲಿ ಸರ್, ಲಿರಿಕ್ಸ್ ತುಂಬ ಚೆನ್ನಾಗಿತ್ತು. ಕವಿರಾಜ್ ಸರ್ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಬರ್ದಿದ್ದಾರೆ ನಮಗೋಸ್ಕರ. ನಮ್ಮ ವಿನೋದ್ ಅವ್ರದ್ದೇ ಮೇನ್ ಸ್ಟಾರ್ಟಿಂಗ್ ಲೈನ್, ನಮ್ಮ ಡೈರೆಕ್ಟರ್ ಅವ್ರದ್ದು. ಸೊ ಫ್ರಮ್ ದೇರ್ ಇಟ್ ಬಿಲ್ಟ್ ಆನ್, ಅಂಡ್ ಆರ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಎವ್ರಿ ಒನ್. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಥಿಂಗ್ ಫಾರ್ ಎವ್ರಿ ಒನ್. ಇಟ್ ವಾಸ್ ಫ್ರಮ್ ದೇರ್ ಹಾರ್ಟ್. ರಂಗೋಲಿಯ ಹೂಚಪ್ಪರ ಮಾತಾಡುವ ಸಮಯ, ತೋರಣಗಳು ತೂಗಾಡಿವೆ ಶುಭಗಳಿಗೆಯ ವಿಷಯ. ಸೊ ಭುವನ್, ಏನಂದರೆ ಮದುವೆ ಲೈಫಲ್ಲಿ ಒಂದು ತುಂಬ ಸ್ಪೆಷಲ್. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತು. ಆ ಮದುವೆದೊಂದು ಏನು ಹೇಳಿ,
ಆ ಒಳಗಡೆ ಒಂದು ಹೊಟ್ಟೆ ಒಳಗಡೆ ಒಂಥರ ಸಂಕಟ ಆಗ್ತಾ ಇರುತ್ತೆ. ಅದು ಖುಷಿ ಎಲ್ಲ ಇರುತ್ತೆ ಅದರಲ್ಲಿ, ಸಂಕಟನೂ ಇರುತ್ತೆ ಸ್ವಲ್ಪ. ಸೊ ನಿಮಗೆ ಮದುವೆ ಆಗಕ್ಕೆ ಒಂದು ಈ ಖುಷಿ ಇದೆಯಲ್ಲ, ಇದು ಒಂದು ಖುಷಿಗೆ ಒಂದು ಕಾರಣ ಹೇಳಿ ನನಗೆ. ನೀವು ಹೇಳ್ದಾಗೆ that it's a new beginning to something new. So and the song conveys all our thoughts and feelings in the lyrics. But for us it's an exciting start to something new, because getting to know each other is one big thing, and managing both families and being a son to their family and she being a daughter to our family. ಸೊ ಇದು ಒಂದು ಖುಷಿ ಇದಲ್ವಾ? ಏನೋ ಸಂಕಟ ಇದೆ ಒಳಗಡೆ ಸಣ್ಣದು, ಒಂದು ಸ್ವಲ್ಪ ಬೇಜಾರು ಇದೆಯಾ ಯಾವುದಾದ್ರು? There's no regrets or ಬೇಜಾರು ಅನ್ನೋ ಥರದ್ದು ಏನೂ ಇಲ್ಲ. Why should we ಬ್ಯಾಚುಲರ್ ಹುಡುಗ ಕಳೀತಾ ಇದೆ ಹೋಗ್ತಾ ಇದೆ ಅಂತ ಆ ಥರ ಏನಿಲ್ವಾ? ಓಕೆ, nothing like that. ಆ ಥರ ಏನಿಲ್ಲ. We both are free to each other. Yeah. ಸೊ ನಿಮ್ದು ಹೇಳಿ, ನಿಮಗೆ ಒಂದು ಖುಷಿ ಮತ್ತು ಒಂದು ಸಣ್ಣ ಬೇಸರ. Yeah, I feel that I miss my dad and mom. ಓಕೆ. No, but one thing which I have promised her is I wouldn't do that. Yeah. ಅಂದ್ರೆ ಮನೆ ಹತ್ರನ ಇರೋದು, ಸೊ 5 minutes ಜರ್ನಿ ಫ್ರಮ್ ದೇರ್ ಹೌಸ್ ಅಂಡ್ ಅವರ್ ಹೌಸ್. ಅಮ್ಮ ಅಪ್ಪನ್ ಬಿಟ್ಟು ಬರ್ಬೇಕಂತ ಸ್ವಲ್ಪ ಸೊ ಯಾಕಂದ್ರೆ ಜಾಸ್ತಿ ನಮ್ಮ ಅಪ್ಪನ ಮಗಳು. All girls are dad's. Yeah, dad's favorite, and that too I'm only daughter. So but I'm comfortable with him, and yeah, he has given me so much of confidence and all those beliefs. So I think he'll take care of me also and my family also. So I have that confidence on him. ಓಕೆ, ಅಷ್ಟಾದ್ರೆ ತುಂಬಾ Yeah. ದಟ್ಸ್ ವಂಡರ್ಫುಲ್ ಥಿಂಗ್. I feel happy that she's telling all this ಅಲ್ವಾ? because I'm actually a jovial guy. ಓಕೆ. ಸೊ ಹಂಗಿದ್ರೆ ಇಟ್ ವಿಲ್ No, ಮೇಕ್. initially we were like we didn't know anything about each other. So after our engagement, just because of one hi message we started. So he sent me an hi. That's all. From then it was like you had dinner or not. So caring started from that day itself. ಅಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ. After engagement only everything started up. ಓಕೆ ಓಕೆ ಓಕೆ. But she was a bit too formal in the. Yeah, I was very formal. I was like okay for ಸ್ವಲ್ಪ everything. ಏನೋ ಏನ್ ಅನ್ಕೊಂತಾರೆ ಅನ್ನೋ ತರ ಫೀಲಿಂಗ್ ಇತ್ತು ಅವ್ರಿಗೆ, ಏನ್ ಮಾತಾಡಿದ್ರೇನೋ ಏನೇ ಹೇಳಿದ್ರೇನೋ. So I was like let's break the ice and let's get free. Yeah. So I initiated all that conversation. ಯೂಶ್ವಲಿ ನಾವು ಈ ಒಂದು ಎರಾನಲ್ಲಿ 2020ನಲ್ಲಿ ಯೂಶ್ವಲಿ ಅದು ಎಸ್ಪೆಷಲಿ ಸಿಟಿನಲ್ಲಿ ಮತ್ತು ಚೆನ್ನಾಗಿ ಎಜುಕೇಷನ್ನು ಸ್ವಲ್ಪ ಮಾಡರ್ನ್ ಅಂತ ಫ್ಯಾಮಿಲಿಗಳಲ್ಲಿ ಲವ್ ಮ್ಯಾರೇಜ್ಗಳೇ ಜಾಸ್ತಿ ಆಗ್ತವೆ. ಬಟ್ ನಿಮ್ದು ಆ ಥರ ಅಲ್ಲ, ನೀವು ಒಂದು ಫ್ಯಾಮಿಲಿ ನೋಡಿ ಓಕೆ ನೀವು ಇಷ್ಟಪಟ್ಟು ಮದುವೆ ಆಗ್ತಾ ಇದ್ರೆ, ಅಂದರೆ ಲವ್ ಕಮ್ ಅರೇಂಜ್ಡ್ ಥರ ಇದೆ ಅದು ಅಲ್ವಾ? ಸೊ ಅಲ್ವಾ, ಅಥವಾ ಮುಂಚೆ ಇತ್ತಾ ನಿಮ್ಮದು ಇಬ್ಬರದು? No sir, it is a traditional formal arranged marriage. ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನಿಸ್ತದೆ ನನಗೆ. ಇಲ್ಲ ಸರ್, ಇಟ್ಸ್ ಅನ್ ಅರೇಂಜ್ ಎಲ್ಲರೂ ಹಂಗೆ ಮ್ಯಾರೇಜ್. ಕೇಳ್ತಾರೆ ಸರ್, ಬಿಕಾಸ್ ಆಫ್ ವಿ ಬೋತ್ ಇಂಟರಾಕ್ಟಿಂಗ್ ಅಂಡ್. ಸೊ ನಾ ಹೇಳಿದ್ ಕರೆಕ್ಟ್ ಹಂಗಾದ್ರೆ? ಇಟ್ಸ್ ಅ ಟ್ರೆಡಿಷನಲ್ ಅರೇಂಜ್ಡ್ It's arranged marriage, sir. It's an arranged ಸೊ marriage. ಇಟ್ಸ್ ಬೇಸಿಕಲಿ ಹೆಂಗಂದ್ರೆ ನಮ್ಮ ಅಜ್ಜಿ ಇದಾರಲ್ಲ, ನಮ್ಮ ಅಮ್ಮ ಅವ್ರ ಅಮ್ಮ, ಸೊ ಅವರು ಮತ್ತೆ ಇವ್ರ ಅಮ್ಮ ಅವ್ರ ಅಮ್ಮ, ದೇ ಆರ್ They're ರಿಲೇಟಿವ್ಸ್. far ಓ relatives. ಹಾಗೆ. ಹಾಂ ಹಾಂ. ಸೊ ಫ್ರಮ್ ದೇರ್ ಇಟ್ ಕೇಮ್ ಥ್ರೂ. ಸೊ ವಿ ಗಾಟ್ ಅ ವರ್ಡ್, ಅಂದ್ರೆ ಇವರು ಎಲ್ಲೋ ನೋಡ್ತಾ ಇದ್ರು ಅಂತ. ಸೊ ಹಂಗೆ, ಸೊ ಇಟ್ ವಾಸ್ ಜಸ್ಟ್ ಒನ್ So they ಮೀಟಿಂಗ್. approached us and so it was like a meeting. Then they came to our house and everything got set. From there it's smooth. Journey is going on. ಸೊ We should thank our grandparents Elders, yeah. and elders. Especially Because, our elder Amma and my grand. ಫಸ್ಟ್ ಅಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ನೋಡಿಲ್ಲ ಈಚ್ ಅದನ್ನ ನೀವು ಮೀಟೇ No, ಮಾಡಿಲ್ಲ? no. It was we are from same school and college, but we have not met. Even I We've not haven't seen seen her each anywhere. other any day. ಓಕೆ. We've not ಅದಕ್ಕೆ seen. ಅಂತಾರೆ ಅಲ್ಲಿ ಮೇಲೆ ನಿಶ್ಚಯ ಆಗುತ್ತೆ ಅಂತಾರಲ್ಲ. Yeah. Maybe because of the population of Bangalore also. ನಮ್ಮ ಮನೆ ಹತ್ರ ಎಲ್ಲ ಬಂದಿದ್ರು ಅವರು, ನೋಡಿದ್ದಿ ನಾನು ನೋಡೇ ಅಂದ್ರೆ ಇಲ್ಲ. ಅವ್ರ ಮನೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ನಮ್ಮ ಮನೆ ಹತ್ರನೇ ಬಂದಿದ್ದಾರೆ ಬಟ್ ಗೊತ್ತಿಲ್ಲ, ನಾನು ನೋಡಿಲ್ಲ. ಸೊ he has just come to eat snacks there. There's one nice eatery there. So we used to go very often college times ಅಲ್ಲಿ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿ ಹೋಗ್ತಾ ಇದ್ವಿ. ಸೊ ಇಟ್ ವಾಸ್ ರೈಟ್ ಬಿಸೈಡ್ ಹರ್ ಹೌಸ್. ಆದ್ರೂ ವಿ ಡಿಡ್ಂಟ್ ಸಿ ಈಚ್ ಅದರ್, ಆದ್ರೆ ನೋಡೋದಾಗ್ಲಿ. ಓಕೆ, ಆ ಥರ ಏನಿರಲಿಲ್ಲ. ಸೊ ಎಂಗೇಜ್ಮೆಂಟ್ ಆದಮೇಲೆ ನೀವು Yeah, we started talking. ಯಾ. ಸೊ ಈಗ ಇವರು ವೆರಿ ಸೊ ಈಗ ಮದುವೆ ಯಾಕೆ ರೆಡಿ ಆಗಿದ್ದೀರಾ? ಮದುವೆಗೆ ಎಷ್ಟು ದಿನ ಉಳ್ಕೊಂತು ಭುವನ್? ಸರ್ ಇನ್ನೊಂದು 4 days ಇದೆ ಸರ್ ಮದುವೆಗೆ. ಇಟ್ಸ್ ಆನ್ ದಿಸ್ 25th. ಸೊ ಎಂಗೇಜ್ಮೆಂಟ್ ಆಗಿ 5 ತಿಂಗಳಾಯಿತು. 5 months. ಈ 5 ತಿಂಗಳಲ್ಲಿ ನೀವು ಒಬ್ಬರೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅನ್ನೋದು ನಾವು ನೋಡೋಣ, ಟೆಸ್ಟ್ ಮಾಡೋಣ. ಓಕೆ, ಯಾರಿಗೆ ಕೇಳಿ? ಫಸ್ಟ್ ಹುಡುಗಿಯರಿಗೆ ಕೇಳಬೇಕು. ಒಂದು ಸಣ್ಣ ರ್ಯಾಪಿಡ್ ಫೈರ್ ರೌಂಡ್ ಇದು. ರ್ಯಾಪಿಡ್ ಫೈರ್ ಅಂತ ಹೇಳೋದು ಬೇಡ, ಆದರೂ ಆ ಥರದ್ದೇ ಅಂತ ಹೇಳ್ಬೋದು. ಈಗ ಹುಡುಗಿ ಇಬ್ಬರು ಪರಿಚಯ 5 ತಿಂಗಳಾಗಿದೆ. ಹೀಗಾಗಿ ಇವರಿಗೆ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನೋಡೋಣ. ಮೊದಲನೇದಾಗಿ ಹುಡುಗಿಗೆ
ಲೇಡೀಸ್ ಫಸ್ಟ್. ನಿಮಗೆಲ್ಲ ಹೇಳಿರ್ತಾರೆ ಹುಡುಗರು, ಹಿಂಗಾಗಿ ನಿಮಗೇನು ಕಷ್ಟ ಆಗಲ್ಲ ನಂಗೆ ಗೊತ್ತು. ಓಕೆ, ಹುಡುಗನಿಗೆ ಅಂದರೆ ಭುವನ್ಗೆ ತಿಂಡಿಗಳಲ್ಲಿ ಯಾವ್ದು ತುಂಬ ಇಷ್ಟ? ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಈಸ್ ಅ ಬಿಗ್ ಫ್ಯಾನ್ ಆಫ್ ನಾನ್ ವೆಜ್. ಓಕೆ. ಸೊ ಹಿ ಲೈಕ್ಸ್ ಚಿಕನ್ ಮೋರ್. ಓಕೆ. ಈಸ್ ಅ ಬಿಗ್ ಫ್ಯಾನ್ ಆಫ್ ಚಿಕನ್. ಓಕೆ. ಚಿಕನ್, ಪ್ರಾನ್ಸ್ ಆ್ಯಂಡ್ ಫಿಶ್. ಓಕೆ. ಅದು ಬಿಟ್ಟು ಬಿರಿಯಾನಿ? ಯಾ, ಬಿರಿಯಾನಿ, ಚಿಕನ್. ಓಕೆ, ಚಿಕನ್ ಬಿರಿಯಾನಿ. ಇನ್ನೊಂದಿದೆ ಅವ್ರದ್ರಲ್ಲಿ, 50% ಬಂದರೆ ನೀವು ಇನ್ನೊಂದು 50% ಬಾಕಿ ಉಳ್ಕೊಂಡಿದೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅದು. ಓ, ಹಂಗೆ ತಲೆ ಮಾಂಸ ಅದು ಇಷ್ಟ ಇಲ್ಲ, ಅದಕ್ಕೆ ಅವ್ರು ಹೇಳಿಲ್ಲ. ಸೊ ಏನಿವೆ, ಸೊ ಯಾ, ಯು ವನ್. ಓಕೆ, ಅವ್ರಿಗೆ ಯಾವ ವೆಹಿಕಲ್ ತುಂಬ ಇಷ್ಟ? ಅಥವಾ ಅವ್ರು ಇರೋ ವೆಹಿಕಲ್ಗಳಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗಿರೋ ವೆಹಿಕಲ್ ಯಾವುದು? ಮರ್ಸಿಡೀಸ್. ಓಕೆ. ಅದರಲ್ಲಿ ಯಾವುದಾದ್ರೂ ಇದೆಯಾ? ಶಿ ಡಸಂಟ್ ನೋ ದ ಸ್ಪೆಸಿಫಿಕೇಶನ್. ಸ್ಪೆಸಿಫಿಕೇಶನ್. ಮೇ ಬ್ಯಾಕ್ ಅಂತ ಹೇಳಿದ್ರು ನನಗೆ ಅವರು. ಓಕೆ, ಸೊ ಮರ್ಸಿಡೀಸ್ ಕರೆಕ್ಟ್ ಅದು ಕೂಡ. ಓಕೆ, ಮೂರನೇ ಪ್ರಶ್ನೆ, ಭುವನ್ ಅವರ ಕ್ಲೋಸ್ ಫ್ರೆಂಡ್ ಹೆಸರೇನು? ಮೋಹಿತ್. ಯು ನೋ ವೈ ಶಿ ಇಸ್ ಟೆಲಿಂಗ್ ದಟ್? ಯಾಕಂದ್ರೆ ಅವ್ರ ಹತ್ರ ರೀಸೆಂಟ್ ಆಗಿ 1-2-3 ಟೈಮ್ಸ್ ಮಾತಾಡಿದೀವಿ. ಹಂಗೆ ಇಲ್ಲ, ಅವ್ರ ಕ್ಲೋಸ್ ಫ್ರೆಂಡ್ ಹೆಸರು ಬೇರೆ ಇದೆ, ಬಟ್ ಅಫ್ಕೋರ್ಸ್ ಮೋಹಿತ್ ಕೂಡ ಇರಬಹುದು. ಇನ್ನೂ ಇಬ್ಬರಿದ್ದಾರೆ ಕ್ಲೋಸ್ ಫ್ರೆಂಡ್ಸ್. ಹೇಳ, ವಿಶಾಲ್ ಅಂಡ್ ಅಭಿಷೇಕ್. ಓಕೆ. ಓಕೆ, ಭುವನ್ ಅವರ ಸೋದರ ಅತ್ತೆಯ ಗಂಡನ ಹೆಸರೇನು? ಸೋದರ ಅತ್ತೆ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ತಂದೆದು ತಂಗಿ, ತಂಗಿ ಅಥವಾ ಅಕ್ಕ. ಅವ್ರಿಗಿಬ್ರು ಸಿಸ್ಟರ್ಸ್ ಇದ್ದಾರೆ ತಂದೆಗೆ. ಓಕೆ. ನೈಸ್ ಕ್ವೆಶ್ಚನ್ಸ್. ಓಕೆ, ಇರಲಿ, ತೊಂದರೆ ಇಲ್ಲ. ಓಕೆ, ನಿಮ್ಗೆ ನಾನು ಅದನ್ನು 50% ಇದನ್ನ ಮಾಡ್ತೀನಿ, ಸಾಫ್ಟನ್ ಮಾಡ್ತೀನಿ ಕ್ವಶನ್. ಡಿಸ್ಕಸ್ ಮಾಡಿಲ್ಲ ಸರ್ ಅವ್ರನ್ನ. ಅದೇ ಅವ್ರು ಕ್ಲೋಸ್ ಆಗಿದ್ದಾರೆ ಸರ್ ನಮ್ಮ ಫ್ಯಾಮಿಲಿ. ಇರ್ಲಿ, ಈಗ ನೋಡಿ ಒಂದು ಹೇಳ್ತೀನಿ. ಈಗ ಅತ್ತೆ ಗಂಡ ಬೇಡ, ಇಬ್ರು ಅತ್ತೆ ಇದಾರಲ್ಲ, ಅವ್ರಿಗೆ ಇಬ್ರು ಅತ್ತೆ ಹೆಸರು ಹೇಳಿ. ಬೇಬಿ ಆಂಟಿ ಒಬ್ರ ಹೆಸರು. ಅದು ಅವರು ನಮ್ಮ ಮನೆಯಲ್ಲಿ ಕರೆಯೋದು. ಓಕೆ. ಅಮ್ಮಿ ಆಂಟಿ ಅಂತ. ಓಕೆ, ನೀವು ಹೇಳಿ. ಓಕೆ, ನೀವು ಹೇಳಿ ಇದನ್ನ. ಒಬ್ಬರು ಹೇಳಿ. ಹಾ, ನಿಮ್ಮ ಅತ್ತೆ ಹೆಸರು? ನಮ್ಮ ಅತ್ತೆ ಹೆಸರು ಹೇಮಾವತಿ, ವಿಮಲಾ ಅಂತ, ಇಂದ್ರಜಾ ಅಂತ. 3 ಜನ ಇದ್ದಾರೆ. 3 ಜನ ಇದಾರ? ನೀವು ಇಬ್ರು ಹೇಳಿದ್ರಿ ನನಗೆ. ಇಲ್ಲ, ಒಬ್ರು ನಮ್ಮ ಅಜ್ಜಿಯವ್ರ ಜೊತೆನೇ ಇರೋದು. ಓಕೆ. ಓಕೆ. ಹಾ. ಸೊ ಅತ್ತೆ ಗಂಡನ ಹೆಸರು ಏನ್ ಗೊತ್ತಾ? ಜೀವನ್ ಪ್ರಕಾಶ್ ಮತ್ತು ಮುನಿರೆಡ್ಡಿ. ಯಾವತ್ತು ಡಿಸ್ಕಸ್ ಮಾಡಿದ ಸರ್. ಓಕೆ, ಇರ್ಲಿ. ಇನ್ನು ಅವರು ಅದು ಮಮ್ಮಿ ಸೈಡ್ ರಿಲೇಟಿವ್ಸ್ ಕೇಳಿದ್ರೆ ಅವರು ಕ್ಲೀನ್ ಆಗಿ ಗೊತ್ತು ನನಗೆ. ಶೇಖರ್ ಅಂಕಲ್ ಆಗ್ಲಿ, ಶಾಂತಲಾ ಆಂಟಿ ಆಗ್ಲಿ, ವೃಷಾಂಕ್ ಆಗ್ಲಿ, ಇವ್ರ ಬಗ್ಗೆ ಕೇಳಿದ್ರೆ ಶೇಖರ್ ಅಂಕಲ್ ಅವರ ಮಿಸಸ್ ಹೆಸರೇನು? ಶಾಂತಲಾ ಆಂಟಿ. ಸೊ ಅವ್ರಂದ್ರೆ ಫುಲ್ ಹೇಳ್ತೀನಿ ನಾನು. ಇವರು ಮೇನ್ ಹೆಸರು ಮಿಸ್ ಮಾಡಿದ್ದಾರೆ. ನಮ್ಮ ಅಜ್ಜಿ ಹೆಸರು ನಾಗರತ್ನಮ್ಮ. ಅವರೇ ಮೇನ್. ಅವ್ರಿಗೆ ಗೊತ್ತಿದ್ರೆ ಎಲ್ಲ ಗೊತ್ತು. ಸೊ ಅವರು ಚೆನ್ನಾಗಿ ಗೊತ್ತು. ಓಕೆ, ಒಂದು ತುಂಬಾ ಆಬ್ವಿಯಸ್ ಪ್ರಶ್ನೆ. ಇವರು ಹುಡುಗ ಪ್ರೈಮರಿ ಸ್ಕೂಲ್ ಮುಗಿಸಿದ ಎಲ್ಲಿ? ಅಂದ್ರೆ ಭುವನ್. ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್. ನೀವು ಕೂಡ ಅಲ್ಲೇ ಬಿಡಿ. ಸೊ ನೀವು ಫಸ್ಟ್ ಮೀಟ್ ಮಾಡಿದಾಗ ಭುವನ್ ಅವ್ರನ್ನ, ಅವ್ರು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ರು? ಸರ್ ಸ್ವಲ್ಪ ಮಿಲಿಟರಿ ಸ್ಟೈಲ್ ಔಟ್ಫಿಟ್ ಇತ್ತು ಸರ್ ಅದು. ನಾನು ಫುಲ್ ಸ್ಲೀವ್ಸ್ ಶಾರ್ಟ್ ಹಾಕೊಂಡಿದ್ರು ಅದು. ಓಕೆ. ಸೊ ಕಲರ್ ಮಿಲಿಟರಿ ಕಲರ್ ಅಂತಂದ್ರೆ ಗ್ರೀನಿಶ್ ಕಲರ್. ಎಸ್, ಕರೆಕ್ಟ್ ಆಗಿದೆ. ಗ್ರೀನ್ ಶರ್ಟ್ ವಿತ್ ಫ್ಲೋರಲ್ ಪ್ರಿಂಟ್ಸ್ ಇತ್ತು. ಆಮೇಲೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತಂದ್ರೆ, ಫಸ್ಟ್ ಕರೆಕ್ಟ್ ಆಗಿ ಹೇಳಿದ್ರಾ, ಸೆಕೆಂಡ್ ಕರೆಕ್ಟ್ ಆಗಿ ಹೇಳಿದ್ರಾ, 3ನೇದು ಸರಿ ಆಗಿಲ್ಲ, 4ನೇದು ಸರಿ ಆಗಿಲ್ಲ, 5 ಸರಿ ಹೇಳಿದ್ರಾ, 6ನೇ ಸರಿ ಹೇಳಿದ್ರಾ. ಸೊ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ಶಿ ಇಸ್ ಆಲ್ವೇಸ್ ಎ ಡಿಸ್ಟಿಂಕ್ಷನ್ ಅಲ್ವಾ? ಯಾ ಐ ಆಮ್ ಅ ಸ್ಟೂಡಿಯಸ್ ಸ್ಟೂಡೆಂಟ್. ಓಕೆ, ನೈಸ್. ಮುದ್ದು ಮುದ್ದು ಜೋಡಿಯ ಕಲ್ಯಾಣ ಕೋರುತ್ತೀವಿ ಜೋಡಿಸಿ ಕೈಯನ್ನ, ಬನ್ನಿ ಬನ್ನಿ ಹಾರೈಸಿ ಜೋಡಿನ, ನಿಮಗೆಲ್ಲ ನಮ್ಮ ಈ ಆತ್ಮೀಯ ಆಹ್ವಾನ. ಸೊ ಈಗ ಹುಡುಗನಿಗೆ ಸ್ವಲ್ಪ ಬೇರೆ ಥರದ ಪ್ರಶ್ನೆ. ಅಂದರೆ ವರ್ಷಗೆ ಯಾವ ಕಲರ್ ಇಷ್ಟ? ಡಾರ್ಕ್ ಕಲರ್ಸ್ ಅಂದ್ರೆ ಇಷ್ಟ. ಬ್ಲೂ, ಬ್ಲ್ಯಾಕ್. ಕರೆಕ್ಟ್, 100%. ಅವ್ರ ಫೇವ್ರೆಟ್ ಹೀರೋ ಮತ್ತು ಹೀರೋಯಿನ್? ನಾನೇ ಹೀರೋ. ಅಫ್ಕೋರ್ಸ್ ನಿಮ್ ಬಿಟ್ಟು ಈಗ ಹೀರೋಯಿನ್ ಬಂದು ನನ್ಗೆ ಯಾರು ಇಷ್ಟ ಆಗಿರ್ತಾರೋ ಅವರು. ಸೊ ಅದಕ್ಕೆ ಅವರೇ. ಹಂಗೆ ಇಲ್ಲ, ಸಿನಿಮಾದ ಹೀರೋಯಿನ್? ಸಿನಿಮಾದ ಹೀರೋಯಿನ್ ಅಷ್ಟೊಂದು ಸಿನಿಮಾ ನೋಡಿಲ್ಲ ನಾವು. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಕೋವಿಡ್ ಎಲ್ಲೂ ಹೋಗಕ್ಕೂ ಆಗಿಲ್ಲ. ಬಟ್ ಸ್ಟಿಲ್ ಶಿ ಹ್ಯಾಸ್ ಸಮ್ ಫೇವರೇಟ್ಸ್.
ಸ್ವಲ್ಪ ಕ್ಲೂ ಕೊಡ್ತೀರಾ? ತೆಲುಗುನ? ಓಕೆ, ಒಂದು ದೊಡ್ಡ ಸಿನಿಮಾ ಬಂತ ಹೀರೋದು, ಅದನ್ನ ನೋಡದೇ ಇರೋಂಥವ್ರು ಯಾರೂ ಇಲ್ಲ. ಪ್ರಭಾಸ್. ಎಸ್, ಪ್ರಭಾಸ್ ಇಸ್ ದ ಫೇವ್ರೆಟ್ ಹೀರೋ, ಕರೆಕ್ಟಾ? ಓಕೆ, ಹೀರೋಯಿನ್ನು ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ. ಕೃತಿ ಕರ್ಬಂದ. ಓಕೆ ಓಕೆ, ಯಾ. ಅವ್ರಿಷ್ಟು ತಿಂಡಿ. She likes veg, all diet food, salads, cucumber. ಅದು ಬಿಟ್ಟು ಅದು ತಿಂಡಿ ಅಲ್ಲ. There'll be some cheat day. No, what I'll take on cheat days? She likes sweets, rasmalai and Veg ಅಲ್ಲಿ? ವೆಜ್ ಅಲ್ಲಿ ನಮ್ಮ ಸಾಂಬಾರ್ ಏನಾದ್ರು ಹೇಳಿದಾರ ನಮ್ಮ ಸ್ಟೈಲು? ಇಲ್ಲ. ಪಲಾವ್. You're asking everything. It's cheating. ವೆಜ್ ಪನೀರ್. ಓಕೆ. ಯಾ. ಸೊ ಆ ಹುಡುಗಿಯ ಸೋದರ ಮಾವಂದಿರು, ಅವರ ಪತ್ನಿ ಹೆಸರೇನು? ಒಬ್ರು ಶಾಲಿನಿ ಆಂಟಿ ಅಂತ, ಇನ್ನೊಬ್ರು ಸಂಧ್ಯಾ. ಬ್ಯೂಟಿಫುಲ್. ಅವ್ರು ಗೊತ್ತು, ಎಷ್ಟೊತ್ತಿ ಕೇಳ್ಕೊಂಡಿದ್ದಾರೆ ಗೊತ್ತಾ ನನ್ನ ಹತ್ರ ಬಂದು ಏನ್ ಹೆಸರು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ನಾನೇ ಅವ್ರ ಜೊತೆ ಇಂಟರಾಕ್ಟ್ ಜಾಸ್ತಿ ಮಾಡಿದ್ದೀನಿ. ಅವಾಗ್ಲೇ ನೆನಪಿರುತ್ತೆ ಜಾಸ್ತಿ. ಇಲ್ಲ ಸರ್, ಅವ್ರು ಇಂಟ್ರಾಕ್ಟ್ ಮಾಡಿಲ್ಲ ಜಾಸ್ತಿ. ಮತ್ತೆಲ್ಲ ಗೊತ್ತಿದೆ ಅವ್ರಿಗೆ? ಗೊತ್ತು, ಯಾಕಂದ್ರೆ ನಾನು ಕೇಳಿದಾರೆ, ಒಂದು 4 times ಕೇಳಿದಾರೆ ಹೆಸರೇನು ಅಂತ. ನನ್ನ ಮುಂದೆನೆ ಕೇಳಿದಾರೆ. ಅಲ್ಲ, ಈಗ ನಾನು ಈಗ ಬಂದ್ಮೇಲೆ ಕೇಳಿದ್ರೆ ಇಲ್ಲಿ ಇಲ್ಲ ತಾನೆ? ಮುಂಚೆನೇ ಕೇಳಿದ್ರೆ ತಾನೆ? ಮುಂಚೆ 4-5 times ಕೇಳಿದಾರೆ. ಏನಾದ್ರು ಇನ್ವೈಟ್ ಮಾಡ್ಬೇಕು ಏನಾದ್ರು ಫಂಕ್ಷನ್ಗೆ ಅಂದ್ರೆ ನಾನು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಇನ್ವೈಟ್ ಮಾಡಿದ್ದೀನಿ. ಸೊ ಅದಕ್ಕೆ ಹಂಗೂ ಗೊತ್ತು ನನಗೆ. ಅವ್ರ ಮಾವ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ನೈಸ್. ಅವರು ನಿಮ್ಮನ್ನ ಫಸ್ಟ್ ಮೀಟ್ ಮಾಡಿದಾಗ ಯಾವ ಡ್ರೆಸ್ ಹಾಕೊಂಡಿದ್ರು? ಲಂಗದವಣಿ ಹಾಕೊಂಡಿದ್ರು. ಯಾವ ಕಲರ್? ಪಿಂಕ್ ಇತ್ತು ಮತ್ತೆ ವೈಟ್ ಇತ್ತು, ಇನ್ನೊಂದಿತ್ತು ಅದರಲ್ಲಿ ಗ್ರೀನ್. ಎಸ್, ಕರೆಕ್ಟ್ ಅಲ್ವಾ? ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್, ಹಾಫ್ ಸಾರಿ, ಲಂಗದಾವಣಿ. ಲಂಗದಾವಣಿ ಕರೆಕ್ಟಾ? ಎಸ್. ಗಂಡ ಹೆಂಡತಿ ಆಗೋರಿದ್ದೀರಾ ನೀವೀಗ 4 ದಿನದಲ್ಲಿ, 3-4 ದಿನದಲ್ಲಿ. ಇವ್ರು ಮುನಿಸ್ಕೊಂಡ್ರೆ ನಿಮ್ಮ ಪ್ರಕಾರ, ಅಂದ್ರೆ ಗಂಡ ಮುನಿಸ್ಕೊಂಡಾಗ ಹೆಂಡತಿ ಹೆಂಗೆ ಹೊಲಿಸ್ಕೊಳ್ಬೇಕು? ಸರ್, ಒಂದು ಏನಂದ್ರೆ ಅವ್ರಿಗೆ ಫುಡ್ ಜಾಸ್ತಿ ಇಷ್ಟ. ಈಸ್ ಅ ಬಿಗ್ ಫುಡ್ಡಿ. ಸೊ ನೈಸ್ ವೆರೈಟೀಸ್ ಏನಾದ್ರು ಮಾಡಿಟ್ರೆ ಸೊ ಫುಲ್ ನೀಟಾಗಿ ಇದು ಆಗ್ತಾರೆ, ಕೂಲ್ ಆಗ್ತಾರೆ ಅಂತ. ಆಮೇಲೆ ಒಂದ್ ಸ್ವಲ್ಪ ಟ್ರಿಕ್ಸ್ ಎಲ್ಲ ಈಸಿ ಸರ್. ಫಾರ್ ಬಾಯ್ಸ್ ಇಟ್ಸ್ ಸಿಂಪಲ್. ಯಾ, you know the root to man's heart goes through his stomach ಅಂತ ಇದೆ. ಯಾ, ಸೊ ದಟ್ ಇಸ್ ದ ಮೇನ್ ಥಿಂಗ್. ಫುಡ್ ಒಂದು ವೆರೈಟೀಸ್ ಮಾಡಿರ್ಬೇಕು ಅಷ್ಟೇ. ನಾವ್ ಅರ್ಥ ಮಾಡ್ಕೊಂಡು ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ನಮ್ಗೆ ತಲೆ ಕೆಳಗಡೆ ಸೊ ನಿಮ್ದು ಹೇಳಿ, ನಿಮ್ದೇನು ಟ್ರಿಕ್? ವಾಟ್ ಡು ಯು ಥಿಂಕ್ ಶುಡ್ ಬಿ ದ ಟ್ರಿಕ್ ಅಥವಾ ಈಸ್ ದ ಟ್ರಿಕ್? ಅವ್ರೇನಾದ್ರು ಬೇಜಾರಾದಾಗ ನೀವೇನು ಮಾಡ್ತೀರಾ? ನೀವು ಹೆಂಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಾ? ವಿ ಹ್ಯಾವ್ ಟು ಟಾಕ್. ಫಸ್ಟ್ ಮಾತಾಡಬೇಕು. ಅವ್ರು ಮಾತಾಡಿಲ್ಲ ಅಂದ್ರೂ ನಾನು ಸ್ವಲ್ಪ ಹೊತ್ತು ಮಾತಾಡಬೇಕು, ಕನ್ವಿನ್ಸ್ ಮಾಡಬೇಕು. ಅವ್ರು ಬೈಯೋದಿದ್ರೆ ಇಲ್ಲ ಹೊಡೆಯೋದಿದ್ರೆ. I'll never do that. So I should wait for that. Yes. And she likes chocolates. Okay. I like ನಾನು ಚಾಕ್ಲೇಟ್ ಫ್ಲೇವರ್ ಏನಿದ್ರೂ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ. ಇಬ್ಬರಿಗೂ ತುಂಬಾ ಇಷ್ಟ ಚಾಕ್ಲೇಟ್ಸ್ ಏನಿದ್ರು. So that's our common point. ಕಾಮನ್ ಇದು. And she likes sweets. ಸ್ವೀಟ್ಸ್ ಅಂದ್ರೆ ಅಷ್ಟು ರಸಮಲೈ, ರಸಗುಲ್ಲ. ಅವ್ರು ಹೇಳಕ್ ಇಷ್ಟ ಇಲ್ಲ, ಬಟ್ ತಿಂತಾರೆ. ರೇರ್ ಸರ್. ಐ ಯೂಶ್ವಲಿ ಟೇಕ್ ಚೀಟ್ ಡೇ ಅಂತ ಒಂದು ಡೇ ಇರುತ್ತೆ. ಸೊ ಆವತ್ತು ಎಲ್ಲ ಸಂಡೇಸ್, ಯೂಶ್ವಲಿ ವೀಕೆಂಡ್, ಕರೆಕ್ಟ್, ಎಲ್ಲ ಅವತ್ತು. ಒನ್ ಥಿಂಗ್ ದಟ್ ಯು ಥಿಂಕ್ ಮದುವೆ ಆದ್ಮೇಲೆ ನಾನು ಇದನ್ನ ಬಿಡ್ಬೇಕಾಗತ್ತೆ ಅನ್ನೋದು ಏನಾದ್ರು ಇದೆಯಾ? ಫಸ್ಟ್ ಕೋಪ ಬಿಡ್ಬೇಕು. ಕೋಪ ಬಿಡಲ್ಲ. ಅವ್ರು ಹೇಳಿ ನಿಲ್ಲಿ. ನಥಿಂಗ್ ಆಸ್ ಸಚ್, ಬಿಕಾಸ್ ನಾನು ಇವಾಗ ತನಕನೂ ಹಂಗೆ ಇದ್ದೀನಿ, ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಒನ್ ಥಿಂಗ್ ದರ್ಸ್ ನಥಿಂಗ್ ಮಚ್ ಲೈಕ್ ದಟ್. ಬಿಕಾಸ್ ಬಿಡೋಂಥದ್ದು ಏನಿಲ್ವ ನಿಮ್ಮ ಹತ್ರ? ಫ್ರೆಂಡ್ಸ್, ಪಾರ್ಟಿ, ಈ ಥರ? ಐ ಆಮ್ ನಾಟ್ ಸಚ್ ಅ ಗೈ ಹೂ ಗೋಸ್ ಟು ಪಾರ್ಟೀಸ್, ಬಟ್ ಶಿ ಟೋಟ್ಲಿ ಡಸಂಟ್ ವಾಂಟ್ ದಟ್. ಸೊ ಮೇ ಬಿ ದಟ್ ಒನ್ ಐ ವಿಲ್ ಮಿಸ್ ಔಟ್ ಅಟ್ ಟೈಮ್ಸ್. ಓಕೆ, ಆಲ್ರೆಡಿ ಹಾಗೆ. ಓಕೆ, ಸೊ ನೀವು ಹೇಳಿ, ನಿಮ್ದೇನು? ವಾಟ್ ಇಸ್ ದಟ್ ಒನ್ ಥಿಂಗ್ ದಟ್ ಯು ಥಿಂಕ್ ನೀವು ಅದನ್ನು ಬಿಡಬೇಕಾಗತ್ತೆ? ಏನೂ ಇಲ್ಲ ಆ ಥರ, ಬಿಕಾಸ್ ಐ ಆಮ್ ಅ ವೆರಿ ಡೀಸೆಂಟ್ ಗರ್ಲ್. No, I am so jovial and comfortable. ಹೇಳ್ಬೇಕಂದ್ರೆ ಐ ವಾಸ್ ಫಾರ್ಮಲ್ ಸರ್ ಇನಿಷಿಯಲಿ. ಸೊ ಇವ್ರು ಹಂಗಿರ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಐ ವಾಸ್ ಲೈಕ್ ಐ ವಾಂಟೆಡ್ ಮೀ ಟು ಬಿ ಇನ್ ಕಂಫರ್ಟ್ ಝೋನ್ ಆ ಥರ. ಸೊ ಐ ವಾಸ್ ವೆರಿ ಫಾರ್ಮಲ್. ದೆನ್ ನಾನು ಓಕೆ ಎಲ್ಲದಕ್ಕೂ ಓಕೆ ಅಂತಲೇ ಮೆಸೇಜ್ ಮಾಡ್ತಾ ಇದ್ದೆ. ಸೊ ಅವ್ರು ಪ್ಲೀಸ್ ಕಮ್ ಔಟ್ ಅಂತ ಹೇಳ್ತಾ ಇದ್ರು. ಸೊ ಲೈಕ್ ಸೊ ಇವ್ರು ಹಂಗಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ಸೊ ಈ ವಾಸ್ ನಾಟ್ ಲೈಕ್ ದಟ್. ನೀವು ಹೊರಗಡೆ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೇಳಿ ಹೋಗ್ತಿದ್ರಾ ಭವನ್, ಅಥವಾ ಹಂಗೆ? ಅಂದ್ರೆ ಹೇಳೋದು ಒಂದ್ ಕಡೆ, ನಾವು ಸರ್ ಎಲ್ಲೂ ಹೊರಗಡೆ ಏನು ಆ ಥರ ಹೋಗಿಲ್ಲ. ಶಾಪಿಂಗ್ ಏನಾದ್ರು ಹೋಗಿರ್ತೀವಿ ಅಷ್ಟೇ. ಇಲ್ಲ ಸರ್, ಹೇಳ್ತಾ ಇಲ್ಲ ಅವರು.
ಒಂದಷ್ಟು ಯಾಕಂದ್ರೆ ಎಲ್ಲರೂ ನೋಡ್ತಾರಲ್ಲ ಫ್ಯಾಮಿಲಿ ಅವರೆಲ್ಲರೂ, ಅದಕ್ಕೆ. ಸೊ ಹಾಗೆ ಶಿ ಹ್ಯಾಸ್ ಒನ್ ಫೇವ್ರೆಟ್ ಪ್ಲೇಸ್, ಅದು ನಾನು ರಿವೀಲ್ ಮಾಡಲ್ಲ. ಅವ್ರ ಬರ್ತ್ಡೇನೂ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಸರ್, ನಾನು ಹೇಳಿಲ್ಲ, ಹಂಗೆ ಇವರೇ ಅಶ್ಯೂಮ್ ಮಾಡ್ಕೊಂಡಿದ್ದಾರೆ. ಯಾವ್ದು ನಿಮ್ಮ ಫೇವ್ರೆಟ್ ಪ್ಲೇಸ್? ಇಲ್ಲ, ನನಗೆ ಸ್ವಿಟ್ಜರ್ಲ್ಯಾಂಡ್ ತುಂಬಾ ಇಷ್ಟ. ಓಕೆ. ಸೊ ಆ ಪ್ಲೇಸು ಸೊ ಅದೆಲ್ಲ ಹೋಗೋಣ. ಅದು ಹೋಗೋದು ಒಂದ್ ಬಟ್ ಕಡೆ. ಶಿ ಹ್ಯಾಸ್ ಒನ್ ಸ್ಪೆಷಲ್ ಪ್ಲೇಸ್ ಹಿಯರ್ ಓನ್ಲಿ ಇನ್ ದ ಸರೌಂಡಿಂಗ್ಸ್. ಯಾವಾಗಾದ್ರೂ ಏನಾದ್ರು ಮಾತು ಬಂದ್ರೆ ಇಲ್ಲಿ ಎಲ್ಲಾದ್ರೂ ಹೋಗೋಣ ಅಂದ್ರೆ ಶಿ ಓನ್ಲಿ ಟೆಲ್ಸ್ ದಟ್ ಪ್ಲೇಸ್. ದೇವಸ್ಥಾನ ದೇವಸ್ಥಾನನೂ ಅಲ್ಲ ಅದು, ಇಟ್ಸ್ ಜಸ್ಟ್ ಅ ಪ್ಲೇಸ್ ಆನ್ ಹೈವೇ. ಕೋಲಾರ್ ಸರ್, ಕೋಲಾರ್. ಯಾಕೆ? ಅದು ಒಂದು ಎಂಗೇಜ್ಮೆಂಟ್ ಆದ ಒಂದು ಥರ್ಡ್ ಡೇ ಏನೋ ಬಂದಿದ್ರು ಮನೆಗೆ. ಅವತ್ತು ನಾನ್ ವೆಜ್ ಬ್ರಂಚ್ ಇತ್ತು, ಸಂಡೇ ಬ್ರಂಚ್. ಮನೆಯಲ್ಲೇ ಎಲ್ಲ ಊಟ ಮಾಡಿಕೊಂಡು ವಿಲ್ ಜಸ್ಟ್ ಗೋ ಔಟ್, ವಿಲ್ ಜಸ್ಟ್ ಗೋ ಫಾರ್ ಶಾಪಿಂಗ್ ಅಂತ ಹೇಳಿದ್ರು. ಇವ್ರು ನನಗೆ ರಿವೀಲು ಮಾಡಿಲ್ಲ. ಸೊ ಕರ್ಕೊಂಡು ಹೋದ್ರು. ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ನಾನು ನೋಡ್ಕೊಂಡಿಲ್ಲ. ಕೋಲಾರ್ ಹೈವೇಗೆ ಹೋದ್ರು. ಆಮೇಲೆ ಕೆಫೆ ಕಾಫಿ ಡೇಯಲ್ಲಿ ಒಂದು ಅದು ವಿ ಹ್ಯಾಡ್ ಕೋಲ್ಡ್ ಕಾಫಿ ಆ್ಯಂಡ್ ದಿಸ್ ಥಿಂಗ್. ಆದ್ಮೇಲೆ ಮನೆಗೆ ಬಂದ್ವಿ ಅಷ್ಟೇ. ವಿ ಜಸ್ಟ್ ವೆಂಟ್ ಫಾರ್ ಅ ರೈಡ್ ಅಂಡ್ ಹಿ ವಾಂಟೆಡ್ ಮೀ ಟು ಡ್ರೈವ್. ಹಿ ವಾಂಟೆಡ್ ಮೀ ಟು ಡ್ರೈವ್ ಕಾರ್. ಸೊ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಒಂದು ಸ್ವಲ್ಪ ದೂರ ಡ್ರೈವ್ ಮಾಡಿದೆ. ಶಿ ಆಲ್ಸೋ ಡ್ರೈವ್ಸ್. ಸೊ ನಾನು ನೋಡಿರ್ಲಿಲ್ಲ ಅವರು. ಸೊ ಡ್ರೈವ್ ನಾನು ನೋಡ್ಬೇಕು ಇವ್ರು ಹೆಂಗ್ ಡ್ರೈವ್ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿದ್ದೆ, ಇವ್ರು ಡ್ರೈವ್ ಮಾಡ್ಸೋಣ ಅಂತ. ಸೊ ಅದಾದ್ಮೇಲೆ ಎನಿ ಟೈಮ್ ಗೋಯಿಂಗ್ ಔಟ್ ಇಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗೋಣ ಅಂತ. ಸೊ ಇಟ್ ಬಿಕೇಮ್ ಅ ಸೆಂಟಿಮೆಂಟ್ ಸ್ಪಾಟ್. ಹಂಗೆ. ಓಕೆ. ಸೆಂಟಿಮೆಂಟ್ಸ್ ಟೈಮ್ ಅಲ್ಲ, ನಮ್ದು ಫಾರ್ಮ್ ಇದೆ ಅಲ್ಲಿ. ಸೊ ಅದೊಂದು ಮೇನ್ ಥಿಂಗ್ ಅಷ್ಟೇ. ಒಂದು 2 ಸತಿ 3 ಸತಿ ಹೋಗಿರ್ತೀವಿ ಅಷ್ಟೇ. ಇಲ್ಲ, ಮೆನಿ ಟೈಮ್ಸ್ ವಿ ಹ್ಯಾವ್ ಗಾನ್ ಇನ್ ದಟ್ ರೋಡ್. ಮೋಸ್ಟ್ ಆಫ್ ದಿ ಟೈಮ್ಸ್ ಇವರು ಫಾರ್ಮ್ಗೆ ಬೇಡ, ಇಲ್ಲ ನಮ್ಮ ಅಂಕಲ್ ಇರ್ತಾರೆ, ಇಲ್ಲ ನಮ್ಮ ತಾತ ಇರ್ತಾರೆ, ಬೇಡ ಅಂತಾರೆ. ಬಂದ್ಮೇಲೆ ಫಾರ್ಮ್ಗೆ ಹೋಗ್ಬೋದಿತ್ತಲ್ಲ ಅಂತ ಮತ್ತೆ ನನಗೆ ಕೇಳ್ತಾರೆ. ಹಂಗೆ ರೀ. ಸೊ ಇದೇ ನೋಡಿ. ಸೊ ಈಗ ಹೆಂಗೆ ಅಂದ್ರೆ ಹುಡುಗರು ಹಿಂಗೆ ಅಂತ ಇರುತ್ತೆ ಕ್ಲಾರಿಟಿ, ಹುಡುಗಿರು ಹಿಂಗಂತ ಕ್ಲಾರಿಟಿ ಇರಲ್ಲ. ಹೌದು ಸರ್, ತುಂಬಾ ಕಷ್ಟ ಸರ್ ಅದು. ಅಲ್ಲ ನಿಮ್ದಂತ ಹೇಳ್ತಾ ಇಲ್ಲ ನಾನು, ಅದು ಹಂಗೆ ಹೆಣ್ಮಕ್ಳೇ ಹಂಗೆ. ಅದು ನಾವು ಅಂದ್ರೆ ಒಂದು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತೀವಲ್ಲ ಹುಡುಗರನ್ನ, ಬೇಕಾದ್ರೆ ಹುಡುಗಿರ್ ನಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋಕ್ಕಾಗಲ್ಲ. ಅವ್ರು ತುಂಬ ಗ್ರೇ ಇರ್ತಾರೆ, ಅವ್ರು ತುಂಬ ಬೇರೆ ಥರ ಇರ್ತಾರೆ ಅಲ್ವಾ? ಅಂದ್ರೆ ಇರೋದು ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ, ಹೇಳೋದು ಇಲ್ಲ, ನಾವೇ ಅರ್ಥ ಮಾಡ್ಕೊಬೇಕು. ಹಂಗೆ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಗಂಡ ಆಗೋದು ತುಂಬ ದೊಡ್ಡ ಸವಾಲು. ಬಟ್ ಹೆಂಡತಿ ಆಗೋದು ಬಟ್ ದೇ ಆರ್ ಆಲ್ಸೋ ಸ್ವೀಟ್ ಸರ್, ಬಿಕಾಸ್ ಏನ್ ಬೇಕಂದ್ರೆ ಮಾಡಿ ವೇಟ್ ಮಾಡ್ತಾ ಇರ್ತಾರೆ ನಮಗೋಸ್ಕರ. ಈಗ ನಿಮ್ಮ ನಾನು ಏನಾದ್ರು ಮಾಡಿಟ್ಕೊಂಡು ವೆಯ್ಟ್ ಮಾಡ್ಕೊಂಡು ಕರೆದಿರ್ತೀನಿ ಸರ್, ತಿಂದಿರಲ್ಲ ನಾನು. ಅವ್ರು ಎಷ್ಟೊತ್ತಾದ್ರೂ ಎಷ್ಟು ಸರಿ ವೆಯ್ಟ್ ಮಾಡ್ತಿದ್ದಾರೆ ಗೊತ್ತಾ, ಕೇಳಿ ಅವ್ರನ್ನೇ. ಬೇಕಾದ್ರೆ ಲೈಕ್ ಬ್ರೇಕ್ಫಾಸ್ಟ್ ಮಾರ್ನಿಂಗು ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ 11 o'clock ಬಂದರು ಬ್ರಂಚ್ ಅಂತ ಹೇಳ್ಕೊಂಡು. ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ, ತಿಂದಿಲ್ಲ. ಸೊ ಇಟ್ ಇಸ್ ಲೈಕ್ ಜಾಸ್ತಿ ಸತಿ ಅವರೇ ನನ್ನ ವೆಯ್ಟ್ ಮಾಡಿಸಿರೋದು ಎಲ್ಲದಕ್ಕೂ. ನಮಗೂ ಸ್ವಲ್ಪ ಕೆಲಸ ಇರುತ್ತೆ, ಮ್ಯಾನೇಜ್ ಮಾಡಬೇಕು, ಮದುವೆ ಕೆಲಸ ಬೇರೆ ಎಲ್ಲ ನೋಡ್ಕೊಬೇಕಲ್ಲ. ಬಿಫೋರ್ ದಟ್ ಸೊ ಹುಡುಗಿರ್ಗಾದ್ರೆ ಮಲ್ಕೊಂಬ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೋ ಅಂತಿರತ್ತೆ. ಹುಡುಗರಿಗಾದ್ರೆ ಎಲ್ಲ ಓಡಾಡ್ಬೇಕು, ನೋಡ್ಕೊಳ್ಬೇಕು, ಎಲ್ಲ ಇರತ್ತಲ್ಲ. ಸೊ ಮದುವೆ ತನಕ ಬಿಸಿ ಇರ್ತೀರಾ ಅಂತ. ಸೊ ಇಟ್ಸ್ ಜಸ್ಟ್ ಫಾರ್ ಮದುವೆಯಿಂದಾನೇ ಬಿಸಿ ಇರೋದು, ಬೇರೆ ಏನಕ್ಕಿಂತ. ಸೊ ನಿಮ್ಗೋಸ್ಕರ ಬಿಸಿ ಇರೋದು ಅಂತ ಹೇಳ್ತಾ ಇರೋದು ಅವರು. ಸೊ ಹಾಗೆ ಭುವನ್ ಅಂಡ್ ವರ್ಷ, ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿದ್ದು. ಸೊ ಒಂದು ಲಾಸ್ಟ್ ಥಿಂಗ್ ಏನಂತಂದ್ರೆ, ಇವು ಫ್ಯಾಮಿಲಿ ಅಂತಂದ್ರೆ ಈಗ ಒಬ್ಬ ಗಂಡಸಿಗೆ ಅಥವಾ ಗಂಡಿಗೆ ಏನಂದ್ರೆ ಬರುವಂಥ ಹೆಣ್ಮಗಳು ಹೆಂಡತಿ ನಮ್ಮ ಫ್ಯಾಮಿಲಿ ಜೊತೆ ಜೆಲ್ ಆಗೋದು ತುಂಬ ಇಂಪಾರ್ಟೆಂಟ್ ಯಾವಾಗಲೂ ಇರುತ್ತೆ. ಅದೇ ಥರ ಹೆಣ್ಮಗಳಿಗೂ ಇರುತ್ತೆ, ಬರುವಂಥ ನನ್ನ ಗಂಡ ನನ್ನ ತಂದೆ ತಾಯಿಗಳಿಗೆ ಮಗನ ಥರ ಇರಬೇಕು ಅಂತಲೇ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕಾಗತ್ತಾ? ಮೈ ಮಾಮ್ ಆ್ಯಂಡ್ ಡ್ಯಾಡ್, ನಮ್ಮ ತಂದೆ ತಾಯಿ ತುಂಬ ಸ್ವೀಟ್ ಆಗಿ ಎಲ್ಲ ಫ್ರೆಂಡ್ಲಿ. ಬೇಕಂದ್ರೆ ನಮ್ಮ ತಂದೆ ತಾಯಿ ಇವ್ರಿಗೆ ಮಮ್ಮಿ ಡ್ಯಾಡಿ ಅಂತಾನೆ ಕರಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಶಿ ಆಲ್ಸೋ ಕಾಲ್ಸ್ ಮೈ ಮದರ್ ಆ್ಯಂಡ್ ಫಾದರ್ ಮಾಮ್ ಆ್ಯಂಡ್ ಡ್ಯಾಡ್. ದೇ ಆರ್ ಆಲ್ಸೋ ಲೈಕ್ ಮೈ ಮಾಮ್, ಪ್ಯಾರೆಂಟ್ಸ್ ಓನ್ಲಿ. ಎಕ್ಸಾಕ್ಟ್ಲಿ. ಸೊ ನಾನು ಅವ್ರನ್ನ ಹಂಗೆ ನೋಡ್ಕೊತೀನಿ. ದೇ ಆರ್ ವೆರಿ ಕ್ಲೋಸ್ ಟು ಮೀ. ಅವ್ರ ತಂದೆ ತಾಯಿಗಳು ನಿಮಗೆ? Yeah, they are. Her dad is very sweet and her mom also. ತುಂಬಾ ಪ್ರೀತಿಯಿಂದ ಏನಾದರೂ ಆಗಲಿ ಮಾಡೋದೇ ಆಗಲಿ ಊಟ ಇನ್ನೂ ಜಾಸ್ತಿ ಬಡಿಸ್ತಾರೆ. ನಮ್ಮ ಅಮ್ಮ ಬಡಿಸೋದಕ್ಕಿಂತ ಅವರೇ ಜಾಸ್ತಿ ಬಡಿಸ್ತಾರೆ. ನಾನು ತಿನ್ನೋಕ್ಕಾಗಲ್ಲ, ಅಷ್ಟು ಪ್ರೀತಿಯಾಗಿ ನೋಡ್ಕೊತಾರೆ. ವಂಡರ್ಫುಲ್. ಸೊ ಈ ಸಂಬಂಧ ಹೀಗೆ ಇರಲಿ, ಯಾಕೆಂದರೆ ಒಂದು ಮದುವೆ ಅನ್ನೋದು ಕೇವಲ ಒಂದು ಗಂಡು ಹೆಣ್ಣಿನ ಮಧ್ಯದ ಸಂಬಂಧ ಅಲ್ಲ, ಅದು ಇಡೀ ಎರಡು ಫ್ಯಾಮಿಲಿಗಳ ಸಂಬಂಧ. ಸೊ ಹೀಗಾಗಿ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಭುವನ್ ಆ್ಯಂಡ್ ವರ್ಷ, ನಿಮ್ಮ ಈ ಒಂದು ಮದುವೆ ಜೀವನ ಅದ್ಭುತವಾಗಿರಲಿ. ನಿಮಗೆ ಖುಷಿ ನಿಮ್ಮ ಉಡಿಯಲ್ಲಿ ಯಾವಾಗಲೂ ತುಂಬಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಪೀಪಲ್ ಆ್ಯಂಡ್
ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಲೈಕ್ ನಮಗೋಸ್ಕರ That's why we are ಅವರೆಲ್ಲ here today. ಮಾಡಿ That's why we are ದೇ ಆರ್ ಮೇಕಿಂಗ್ ಅ ಮ್ಯಾಚ್ ಫಾರ್ ಅಸ್ ಆ್ಯಂಡ್ ಮಕ್ಕಳು ಚೆನ್ನಾಗಿರಲಿ ಅಂತ. ಆ್ಯಂಡ್ ಅದೇ ಟೈಮ್ಗೆ ನಮ್ಮದು ಈ ಸಾಂಗು ನಮ್ಮ ನಮ್ಮ ಸೋದರ ಮಾವರು ಶೇಖರ್ ರೆಡ್ಡಿ ಅಂತ ತುಂಬ ಅವ್ರದ್ದೇ ಮೇನ್ ಮಾಸ್ಟರ್ ಮೈಂಡ್ ಈ ಸಾಂಗ್ ಪ್ಲ್ಯಾನ್ ಮಾಡಿರೋದೆಲ್ಲ. ಸೊ ನಮ್ಮ ಪೇರೆಂಟ್ಸ್ ಪ್ರೋತ್ಸಾಹ, ನಮ್ಮ ಅಜ್ಜಿ ತಾತ ಅವರು ತುಂಬ ಖುಷಿಯಾಗಿ ಮದುವೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ತಾತ ಅವ್ರಿಗೆ 82 ಇಯರ್ಸ್. ಹೌದಾ? ಓಕೆ. ಸೊ ಅವರೇ ಎಲ್ಲ ಅದು ಏನು ಕಟ್ಟೋದು ಎಲ್ಲ ಮಾಡೋದು ಎಲ್ಲ ನಮ್ಮ ಅಜ್ಜಿ ಜೊತೆ ಅವರು ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಮೊಮ್ಮಗನ ಮದುವೆ. ಹೌದು. ಓಕೆ. Even I need to thank my grandparents, ನಮ್ಮ ಮಮ್ಮಿ ಸೈಡು, ನಮ್ಮ ಡ್ಯಾಡಿ ಸೈಡೇ ಆಗಲಿ, ದೇ ವೆರಿ ಸಪೋರ್ಟಿವ್. Especially my mom's side, my grandfather and grandmom, they were like my backbone and back pillars. So they are very close to me. So ಎಲ್ಲ ನಮ್ಮ ತಾತ 73 years ಅವ್ರಿಗೆ. ಸೊ ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಅವರು ಅಷ್ಟೇ ಇನ್ವಾಲ್ವ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂಥರ ಖುಷಿ, ಬಿಕಾಸ್ ಐ ಆಮ್ ಎಲ್ಡರ್. ಇಬ್ಬರು ಫ್ಯಾಮಿಲಿಯಲ್ಲಿ ಏನು ಕಾಮನ್ ಅಂದ್ರೆ ಫಸ್ಟ್ ಗ್ರ್ಯಾಂಡ್ ಚಿಲ್ಡ್ರನ್ ಮದುವೆ. ಸೊ ಐ ಆಮ್ ದ ಎಲ್ಡೆಸ್ಟ್ ಗ್ರ್ಯಾಂಡ್ ಚೈಲ್ಡ್ ಇನ್ ಅವರ್ ಫ್ಯಾಮಿಲಿ. ಶಿ ಇಸ್ ದ ಎಲ್ಡರ್ ಒನ್. ಸೊ ನ್ಯಾಚುರಲಿ ಸಂಭ್ರಮ ಇನ್ನೂ ಡಬಲ್ ಆಗಿರುತ್ತೆ ಅವ್ರಿಗೆ. ಹೌದು. ಸೊ ಅವ್ರನ್ನ ನಾನು ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವ್ರು ತುಂಬ ನನ್ನ ಮುದ್ದಾದ ಮೊಮ್ಮಗಳು ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ನನ್ನ. ಸಾಂಗ್ ಕಡೆ ಬಂದ್ರೆ ನಮ್ಮ ಚಿಕ್ಕಂದಿಂದಲೂ ಡೈರೆಕ್ಟರ್ ಅವ್ರನ್ನ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರನ್ನ ಸಿಂಗರ್ಗಳನ್ನ ತುಂಬ ಹೆಂಗಂದ್ರೆ ಅವರು ಪರ್ಸನಲ್ ಆಗಿ ತೊಗೊಂಡು ನಮ್ಮ ಫ್ಯಾಮಿಲಿ ಅವ್ರದ್ದೇ ಫಂಕ್ಷನ್ನು, ನಮ್ಮ ಫ್ಯಾಮಿಲಿ ಅವ್ರದ್ದೇ ಮಾಡ್ತಾ ಇರೋದು ಅನ್ನೋ ಥರ ಎಲ್ಲ ಫೀಲ್ ಆಗಿ ಮಾಡಿರೋದು ನಮ್ಮ ಡೈರೆಕ್ಟರ್ ವಿನೋದ್ ಅವರು. ಸೊ ಅದನ್ನು ಹೇಳಲೇಬೇಕು. ಸೊ ಈ ಸಾಂಗ್ ಏನು ನೀವು ಡಿಸ್ಕ್ರಿಪ್ಷನ್ಲಿದೆ, ನೀವು ಇನ್ನೊಂದ್ಸಲ ನೀವು ನೋಡಿ, ಮತ್ತೊಂದ್ಸಲ ಯಾರು ನೋಡಿಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ನಾವು ಆ್ಯಕ್ಚುಲಿ ಇವ್ರ ಜೊತೆ ಮಾತಾಡ್ತಾ ಇದೀವಿ ಅಂತಂದ್ರೂ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿ ಆ ಸಾಂಗ್ ಮಾಡಿದ್ದಾರೆ. ಒಂದು ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ ಫ್ಯಾಮಿಲಿ ಯೋಚನೆ ಮಾಡಿದಾಗ ಸೊ ಹೊಳೆದಂಥ ಐಡಿಯಾ ಇದು. ಅದನ್ನು ವಿನೋದ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಗೌರೀಶ್ ಅಕ್ಕಿ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಯೂಶಲಿ ನಾವು ಟಚ್ಚಲ್ಲಿ ಇರ್ತಾ ಇದ್ದೆ, ಬಟ್ ಸಿನಿಮಾ ಅದು ಇದು ವಿಚಾರಗಳ ಬಗ್ಗೆ ಮಾತ್ರ ಮಾತುಕತೆ ನಡೀತಾ ಇತ್ತು. ಸೊ ನಾನು ಒಂದಿನ 3 ಡೇಸ್ ಬ್ಯಾಕು ಸುಮ್ಮನೆ ಜಸ್ಟ್ ಒಂದು ಫೋನ್ ಮಾಡಿದೆ. ಸೊ ಈ ಥರ ಒಂದು ಸಾಂಗ್ ಮಾಡಿದ್ದೀನಿ ಅದೇ ಇದು ಅಂತ ಅಂದಾಗ ಅವ್ರಿಗೊಂದು ವಿಶೇಷವಾಗಿ ಸಾಂಗ್ ಕೇಳಿಸ್ದೆ. ಫಸ್ಟ್ ಅವ್ರಿಗೆ ಸಾಂಗ್ ಕೇಳಿಸಿದಾದ್ಮೇಲೆ ಇದನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಅವ್ರಿಗೊಂದು ಖುಷಿ ಆಯಿತು. ಸೊ ಆ ಇಂಟರ್ವ್ಯೂ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಇದು ಮಾಡಿರೋದು. ಸೊ ಯೂಶ್ವಲಿ ಎಲ್ಲರೂ ಸಾಂಗ್ ಮಾಡ್ತಾರೆ, ಯಾವುದೋ ಒಂದು ಸಾಂಗ್ನ ಇಟ್ಕೊಂಡು ಆ ಥರ ಶೂಟ್ ಮಾಡ್ತಾರೆ. ಸೊ ನನಗೇನಂದರೆ ಆ ಥರ ಮಾಡೋದಕ್ಕೆ ಬೇರೆ ಯಾರೋ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಸೊ ಯೂಶ್ವಲಿ ನನಗೆ ಈಗ ಶೇಖರ್ ಸರ್ ಅವ್ರ ಜೊತೆ ನಮ್ದು ಆ್ಯಕ್ಚುಲಿ 3 ಸ್ಕ್ರಿಪ್ಟು ಆ್ಯಕ್ಚುಲಿ ಲಾಕ್ ಆಗಿದೆ. ಸೊ ಆಲ್ರೆಡಿ ಶೂಟ್ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಸೊ ಕೋವಿಡ್ ಇರೋದ್ರಿಂದ ಸೊ ಅದು ಹಂಗೆ ಸ್ವಲ್ಪ ಸ್ಟಕ್ ಆಗಿತ್ತು. ಸೊ ಈಗಲೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಇಂಥದ್ರಲ್ಲಿ ಅವ್ರದ್ದೇ ಒಂದು ಕುಟುಂಬದ ಮದುವೆ ಅಂತಂದಾಗ ಸೊ ನನ್ನ ಕುಟುಂಬ ಅನ್ನೋ ಥರ ಫೀಲಿಂಗ್ಸ್ ಇತ್ತು. ಸೊ 1 ಇಯರ್ ನಮ್ಮದು ಅವ್ರದ್ದು ಒಂದು ಜರ್ನಿ ಇದೆ. ಸೊ ಈ ಬ್ಯೂಟಿಫುಲ್ ಜರ್ನಿಯಲ್ಲಿ ಅವ್ರೊಂದು ಥಾಟ್ ಕೊಟ್ಟರು, ಈ ಥರ ಒಂದು ಸಾಂಗೆಲ್ಲ ಮಾಡ್ಕೊಂಡು ಫ್ರೆಶಲ್ಲಿ ಶೂಟ್ ಮಾಡೋಣ ಈ ಥರ ಎಲ್ಲ ಅಂದಾಗ ನನಗೆ ಇದ್ದಿದ್ದು ಮ್ಯಾಕ್ಸಿಮಮ್ ಅವ್ರು ಕೊಟ್ಟಿದ್ದೆ 9ನೇ ತಾರೀಕು ನನಗೆ. ಸೊ ಯೂಶ್ವಲಿ ಪ್ರಿಪೇರ್ ಏನು ಅಂತ ಏನೂ ಇರಲಿಲ್ಲ. ಸೊ ಒಂದು ಬ್ಲೈಂಡಾಗಿ ಸುಮ್ಮನೆ ಪ್ಲ್ಯಾನ್ ಮಾಡಿದ್ದು. ಸೊ ಅದು ಈಗ ನನಗೇನು ಅನಿಸ್ತದೆ ಚೆನ್ನಾಗಿ ಆಗಿದೆನಾ ಅಂತ ಅನಿಸ್ತಾಯಿದೆ ಸರ್. ಸೊ ಐ ಥಿಂಕ್ ಇದು ನನ್ನ ಚಾಲೆಂಜ್ ಅನಿಸ್ತು. ಈಗ ನಾವು ಆರ್ಟಿಸ್ಟು ಅಂತಂದಿದ ತಕ್ಷಣ ಅವ್ರಿಗೆ ನಾವು ಪ್ಲಾನ್ ಮಾಡ್ತೀರಿ, ರಿಹರ್ಸಲ್ಸ್ ನಡೆಸ್ತೀರಿ. ಸೊ ಇದೆಲ್ಲ ಒಂದು ಕಡೆ ಆದರೆ ಇಲ್ಲಿ ರಿಹರ್ಸಲ್ಸು ಪ್ಲ್ಯಾನಿಂಗ್ಸ್ ಏನೂ ಇರಲಿಲ್ಲ. ಸೊ ಅವ್ರದ್ದು ಒಂದು ಎಮೋಷನ್ಸು ಅವ್ರು ಹೇಗಿರ್ತಾರೆ ಹಾಗೆ ಶೂಟ್ ಮಾಡಬೇಕು, ಇದು ಹಾಗೇ ಇರಬೇಕು ಅನ್ನೋ ಥರ. ಈ ಸಿನಿಮಾನೇ ಬೇರೆ ಇಸ್ ಡಿಫ್ರೆಂಟ್. ಅವರು ಲೈಫ್ ಲಾಂಗ್ ಮೆಮೊರಿಯಲ್ಲಿ ಉಳಿಬೇಕು ಅನ್ನೋದು ಉದ್ದೇಶ ಫಸ್ಟು ನನ್ನ ಥಾಟಲ್ಲಿತ್ತು. ಸೊ ಅದೇ ಥರನೇ ಸಾಂಗ್ ಮಾಡಿದ್ದು. ಸೊ ಕವಿರಾಜ್ ಸರ್ ಬ್ಯೂಟಿಫುಲ್ ಸಾಂಗ್ ಬರ್ಕೊಂಡಿದ್ದಾರೆ. ಲೋಕಿ ಒಳ್ಳೆ ಅಲ್ಟಿಮೇಟಾಗಿ ನನಗೂ ಒನ್ ಡೇಲೇ ಟ್ಯೂನ್ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಸೊ ಅದಾದಮೇಲೆ ಸೊ ಎಲ್ಲ ಓವರಾಲ್ ಚೆನ್ನಾಗಿ ಬಂದಿದೆ. ಭುವನ್ ಮತ್ತು ವರ್ಷ ಅವರಿಗೆ ಶಿಲ್ಪಾ ಮಧುಸೂದನ್ ಕಡೆಯಿಂದ ಹ್ಯಾಪಿ ಮ್ಯಾರಿಡ್ ಲೈಫ್. ಕಂಗ್ರ್ಯಾಚುಲೇಷನ್ಸ್. ಭುವನ ಮತ್ತೆ ವರ್ಷ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ದೇವರು ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಮತ್ತೆ ಸಕಲ ಸಂಪತ್ತನ್ನ ನೀಡಲಿ ಅಂತ ಹಾರೈಸ್ತಾ ಇದ್ದೀನಿ. ಸೊ ಎಸ್,
ವಿನೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ನಿಮಗೆ ತುಂಬ ತುಂಬ ಮತ್ತೊಂದು ಸಲ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಒಂದು ವಿಶೇಷ ಕಾರ್ಯಕ್ರಮ. ಭುವನ್ ಮತ್ತು ವರ್ಷ ಹೆಸರು ಕೂಡ ತುಂಬ ಮೀನಿಂಗ್ಫುಲ್ ಆಗಿದೆ ಅನಿಸುತ್ತೆ. ಭುವನ್ ಅಂದರೆ ಪೃಥ್ವಿ ಮತ್ತು ವರ್ಷ ಅಂದರೆ ಆಕಾಶ. ಸೊ ಎರಡರ ಮಿಲನ ಈ ಮದುವೆ ಅಂತ ಹೇಳ್ಬೋದು. ಅವರ ಮದುವೆಯ ಜೀವನ, ವೈವಾಹಿಕ ಜೀವನ ಚೆನ್ನಾಗಿರಲಿ, ನಿಮ್ಮ ಒಂದು ಆಶೀರ್ವಾದ ಕೂಡ ಅವರಿಗಿರಲಿ ಅಂತ ಹಾರೈಸ್ತೇವೆ. ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.